ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ, ಬೂದಿ ಬಸವೇಶ್ವರ ಜಾತ್ರೆಗೆ. ಸೊ ಇವತ್ತು ಏನೇನು ತೊಗೋತೀನಿ ಪ್ಲಸ್ ಏನೇನು ಮಜವಾಗಿರುತ್ತೆ ಅದೆಲ್ಲ ಈ ಬ್ಲಾಗಲ್ಲಿ ಗೊತ್ತಾಗುತ್ತೆ, ಈ ಬ್ಲಾಗಲ್ಲಿ ಇರುತ್ತೆ. ಸೊ ಎಂಡ್ ತನೂ ನೋಡಿ. ಯಾರು ನೀವು ಇದ್ದೀರ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭೂಮಿಕಾಗೆ ಆಡೋಕ್ಕೆ ತುಂಬ ಇಷ್ಟ ಅಲ್ಲಿ. ಸೊ ಸ್ಪೋರ್ಟ್ಸ್ ಟೈಪ್ ಇರುತ್ತಲ್ಲ, ಅಲ್ಲಿ ಕೂಡ ನಾನು ಹೋಗ್ತೀನಿ. ನೋಡಮ್ಮೆ ಅವಳಿಗೆ ಏನೇನು ಇಷ್ಟ ಆಗುತ್ತೆ. ಸ್ನ್ಯಾಕ್ಸ್ ಕೂಡ ಯಾವ ಪಾಯಿಂಟಲ್ಲಿ ಸ್ನ್ಯಾಕ್ಸ್ ಏನೇನು ಬಂದಿರುತ್ತೆ ಮತ್ತು ಜಾತ್ರೆಯಲ್ಲಿ ಏನೇನು ವಿಶೇಷ ಇರುತ್ತೆ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಎಂಡ್ ತನೂ ವಿಡಿಯೋಲಿ ಇರ್ರಿ. ಸೊ ನೋಡ್ತಾ ಇದ್ದೀರಾ, ಇವಾಗ ರೆಡಿ ಆಗಿದ್ದೀನಿ, ಹೋಗಬೇಕು ನೋಡಿ ಜಾತ್ರೆ ಮಾಡೋಕ್ಕೆ. ಸೊ ಸಿಂಪಲ್ ಡ್ರೆಸ್ಸನ್ನು ವೇರ್ ಮಾಡಿದ್ದೀನಿ. ಸ್ಯಾರಿ ವೇರ್ ಮಾಡಿದ್ರೆ ಚೆನ್ನಾಗಿ ಶಾಪಿಂಗ್ ಮಾಡೋದು ಆಗೋದಿಲ್ಲ, ಜಾತ್ರೆ ಮಾಡೋದು. ಇವಾಗ ನೋಡಿ ಆಲ್ಮೋಸ್ಟ್ ಮುಟ್ಟಿದ್ದೀವಿ, ಬೈಕಲ್ಲೇ ಬಂದಿದ್ದೀವಿ. ನಾನು, ಭೂಮಿ, ಆರ್ವಿ ಮತ್ತು ನನ್ನ ಹಸ್ಬೆಂಡ್. ಇವರು ಮಕ್ಕಳಿಗೆ ಕರ್ಕೊಂಡು ಅವ್ರಿಗೆ ಏನು ಇಷ್ಟ ಅಲ್ಲಿ ಆಟ ಆಡಿಸ್ಕೋಕೆ ಹೋಗಿದ್ರು. ಸೊ ಏನಿದೆ ಫಸ್ಟ್ ಸ್ನ್ಯಾಕ್ಸ್ ತಿನ್ನೋಣ ಅಂತ ಡಿಸೈಡ್ ಮಾಡಿದೆ. ಇದು ಏನಂತಾರಲ್ಲ, ಕಚೋರಿ, ಪಾನಿಪುರಿ ಇದೆ ಮತ್ತು ಹಿಂಗೆ ವೆರೈಟೀಸ್ ಆಫ್ ಸ್ನ್ಯಾಕ್ಸ್ ತಿಂದ್ಕೊಂಡು ಆಮೇಲೆ ಆರ್ವಿಗೆ ಈ ಥರ ಆಟ ಆಡಿಸ್ಕೊಂಡು ಬಂದೀವಿ. ಸೊ ತುಂಬ ಮಜವಾಗಿತ್ತು, ನೋಡ್ಬೋದಾ. ನನಗೆ ಎಲ್ಲಿ ಆರ್ವಿ ಅಂಜುತ್ತಾಳೆ ಬೀಳ್ತಾಳೆ ಅಂತ ತುಂಬ ಭಯಪಟ್ಟಿದೆ. ಬಟ್ ಆಕೆ ತುಂಬ ಖುಷಿಯಾಗಿದ್ದಳು. ನಾನು ತುಂಬ ಶಾಕ್ ಆದೆ, ಯಾಕಂದರೆ ನಾನು ತಾತವರಿಗೆ ಹೇಳ್ತಾ ಇದ್ದೆ ಸ್ಲೋ ಮಾಡಿ ನನ್ನ ಮಗಳು ಅಂಜುತ್ತಾಳೆ ಅಂತ. ಬಟ್ ಆಕೆನೇ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಿ ಇಷ್ಟೊಂದು ಇದು ಮಾಡ್ತಾಯಿದ್ದಳು. ನನಗೆ ತುಂಬ ಖುಷಿ ಆಯಿತು. ಜಾತ್ರೆಯಲ್ಲಿ ತುಂಬ ಎಂಜಾಯ್ ಮಾಡಿದೆ. ನಾನು ಕೂಡ ತುಂಬ ಶಾಪಿಂಗ್ ಮಾಡಿದೆ. ಬಟ್ ಏನು ಶಾಪಿಂಗ್ ಮಾಡಿದೆ ಅಂತ ಆ ವಿಡಿಯೋ ನಾನು ಖಂಡಿತ ಒಂದು ಬ್ಲಾಗ್ ಥರ ಹಾಕ್ತೀನಿ. ಏನೇನು ಬಳೆ ಜ್ಯುವೆಲರಿ ಏನೇನು ತೊಗೊಂಡಿದ್ದೀನಿ ಅಂದರೆ ಭೂಮಿಕಾ ಡಾನ್ಸ್ ಇರುತ್ತೆ ಅಲ್ವಾ, ಅದಕ್ಕಾಗಿ ಆಕೆಗೆ ಕೂಡ ಜ್ಯುವೆಲರಿ ತೊಗೊಂಡಿದ್ದೀನಿ. ಸೊ ಇದು ಮಿಕ್ಕಿ ಮೌಸ್ ಇದೆ, ಇಲ್ಲಿ ಕೂಡ ಆಡ್ತಾ ಇದ್ದಳು. ಏನಪ್ಪ ಅಂದರೆ ಆರ್ವಿಗೂ ಕೂಡ ಬೇಕು ಅಂದ್ಕೊಂಡಿದ್ದೀವಿ. ಬಟ್ ಆರ್ವಿ ತುಂಬ ಅಂಜುಬಿಟ್ಲು, ಯಾಕಂದರೆ ಇನ್ನೊಬ್ರು ಎಗೆದ್ರೆ ಅವಳು ಬಿದ್ದು ಬಿಡ್ತಾಳಲ್ಲ, ಆ ಭಯದಿಂದ ಅವಳು ಏರೇಲಿಲ್ಲ. ಸೊ ಆರ್ವಿ ಭೂಮಿಗೇ ಏರ್ತಾಯಿದ್ವು. ಬಟ್ ಆಕೆಗೆ ನಾನು ನಾರ್ಮಲ್ ಕ್ಯಾಜುವಲ್ ಡ್ರೆಸ್ ಹಾಕೋಮ್ಮ ಅಂದರೆ ಇಲ್ಲ ನನಗೆ ಲೆಹಂಗಾನೇ ಹಾಕೋಬೇಕಂತ ತುಂಬ ಅಡ್ಡಿ ಮಾಡ್ತಾಯಿದ್ರು. ಇವಾಗ ನೋಡಿ ಆಕೆಗೆ ಸ್ವಲ್ಪ ಏರೋಕ್ಕೆ ಪ್ರಾಬ್ಲಮ್ ಆಗ್ತಾಯಿತ್ತು. ಬಟ್ ಏರಿದಳು ನೋಡಿ, ಇವಾಗ ತುಂಬ ಚೆನ್ನಾಗಿ ತೆಳಗೆ ಇಳಿದಿದ್ದಾಳೆ. ಸೊ ಸಣ್ಣ ಮಕ್ಕಳ ಆಟನೇ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಜಾತ್ರೆಯಲ್ಲಿ ಏನಪ್ಪ ಅಂದರೆ ಮಕ್ಕಳದೇ ಜಾಸ್ತಿ ಇರೋದು, ನಮ್ಮ ಶಾಪಿಂಗ್ ಅಷ್ಟೇ. ನಾನು ಈ ಥರ ವಿಡಿಯೋ ಮಾಡಿ ನೋಡಿ ಇವಾಗ ತೆಳಗೆ ಬರ್ತಾ ಇದ್ದಾಳೆ ಅವಳು. ಫುಲ್ ಅಲ್ಲಿ ಬರೋಕೆ ಸ್ವಲ್ಪ ಅಂಜ್ತಾ ಇದ್ದಳು. ಬಟ್ ತಾವು ಹೋದ್ಮೇಲೆ ಆಕೆನೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ವಿಡಿಯೋ ಯಾರು ನೋಡ್ದಿರಾ ಅಂದರೆ ಖಂಡಿತ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಷ್ಟ ಇದ್ದರೆ ಒಂದು ಲೈಕ್ ಖಂಡಿತ ಕಳಿಸಿ. ಶಾಪಿಂಗಲ್ಲಿ ಏನೇನು ತೊಗೊಂಡಪ್ಪ ಅಂದರೆ ನೆಕ್ಸ್ಟ್ ವಿಡಿಯೋಲಿ ಖಂಡಿತ ತೋರಿಸ್ತೀನಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ. ಬಟ್ ನಾಳೆ ಕೂಡ ಒಂದು ಸಲ ಹೋಗಿ ಬರ್ತಾ ಇದ್ದೀನಿ ಶಾಪಿಂಗ್ ಮಾಡೋಕ್ಕೆ, ಯಾಕಂದರೆ ನಾಳೆ ಲಾಸ್ಟ್ ದಿನ ಅಲ್ಲ. ಸೊ ಇನ್ನೂ ಏನೂ ಬಾಕಿ ಇದೆ ಅಂತ ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಬೋಟಿಂಗ್ ಇತ್ತು. ಈ ಬೋಟಿಂಗ್ ಭೂಮಿ ಕೂಡ್ತಾ ಇದ್ರು ಅಂದರು, ಬಟ್ ನಾನು ಕೂಡಿಸಿಲ್ಲ, ಯಾಕಂದರೆ ಅದರಲ್ಲಿ ಸ್ವಲ್ಪ ನಾವೇ ಸ್ಟ್ರಗಲ್ ಮಾಡಬೇಕು. ಸೊ ಇಷ್ಟೇ, ಥ್ಯಾಂಕ್ ಯು, ಬಾಯ್.